ವಿದ್ಯುತ್ ಏನಾಗುತ್ತೆ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ನಾವು ಏನು ಮಾಡಿದವಪ್ಪ ಅಂದ್ರೆ ಸೆಲ್ಗಳನ್ನ ಎರಡು ತೊಗೊಂಡು, ಯಾಕಂದ್ರೆ ವಿದ್ಯುತ್ತಿನ ಸಾಮರ್ಥ್ಯ ಏನಾದಿದ್ದಿಲ್ಲ ಅಂದ್ರೆ ಹೆಚ್ಚಾಗೋ ಸಲುವಾಗಿ, ರೈಟ್. ಸೊ ಇದಕ್ಕೆ ನಾವು ಬ್ಯಾಟ್ರಿ ಅಂತ ಕರಿಬೋದು. ವಿದ್ಯುತ್ ಹರಿಯುವಾಗ ಈಗಾಗಲೇ ಗೊತ್ತೈತೆ ನಮಗೆ ಏನು ಉಂಟು ಮಾಡ್ತೈತೆ, ಬಿಸಿ ಅಥವಾ ಉಷ್ಣವನ್ನು ಬಿಡುಗಡೆ ಮಾಡಿ. ಅದಲ್ಲದ ಮತ್ತೇನು ಮಾಡ್ತದಪ್ಪ ಅಂದ್ರೆ ಕಾಂತೀಯ ಗುಣವನ್ನು ಸಹಿತ ಉಂಟು ಮಾಡ್ತಾ ಇದೆ. ಕಾಂತೀಯ ಗುಣದಿಂದಾಗಿ ಏನಾದೀಪ ಅಂದ್ರೆ ಆ ಏನು ತಂತಿ ಇದಲ್ಲ, ಆ ತಂತಿಯ ಸುತ್ತಲೂ ಏನಾದೈತಿ ಒಂದು ಯಾಂತ್ರಿಕ ಬಲ ಬರ್ತೈತಿ. ಯಾವ ಬಲ? ಯಾಂತ್ರಿಕ ಬಲ. ಆ ಯಾಂತ್ರಿಕ ಬಲದಿಂದಾಗಿ ಯಂತ್ರಗಳು ಏನಾಗ್ತಾವೆ, ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದವು. ಗೊತ್ತೈತೆ? ಓಕೆ, ನೋಡೋಣ್ರಿ. ಈಗ ಇಲ್ಲಿ ನೋಡಿರಿ, ಇಲ್ಲಿ ಮೀಟ್ರ್ ಇದೆ, ಕರೆಂಟ್ ಜೋಡಿಸ್ತಾ ಇದ್ದಾವೆ, ಸ್ವಿಚ್ ಆನ್ ಮಾಡ್ತಾ ಇದ್ದಾವೆ, ಆನ್ ಇದೆ. ಓಕೆ, ಸ್ಟಾರ್ಟ್ ಮಾಡ್ಕೊ ನೋಡೋಣ. ಕೆಳಗೆ ಬರ್ತಾಯಿ ಅನ್ಸೈತಿ. ಯಾಂತ್ರಿಕ ಬಲ ಏನಾಗ್ತೈತಿ, ಉಂಟಾಗ್ತೈತಿ. ಯಂತ್ರಗಳು ತಿರ್ಗದ ನೋಡಿ, ತಂತನ ತಿರ್ಗಾಯ್ತೀನಿಲ್ಲ ನೋಡ್ರಿ, ತಿರ್ಗಾಯ್ತೀವಲ್ಲ ನೋಡ್ರಿ, ರೌಂಡಾಗ ಐತಿ. ಎಸ್, ಇದೇನು ಮಾಡ್ತೀವಪ್ಪ ಅಂದ್ರೆ ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ವಾಹಕದಲ್ಲಿ ಏನಾಗ್ತೈತಿ, ಕಾಂತಕ್ಷೇತ್ರ ಇರ್ತೈತಿ. ಆ ಕಾಂತಕ್ಷೇತ್ರದ ಪರಿಣಾಮದಿಂದ ಏನಾಗ್ತೈತಿ, ಯಂತ್ರಗಳು ತಿರುಗುವಂತೆ ಆಗ್ತೈತಿ. ಅದನ್ನೆಲ್ಲ ಇಂಥ ಸಾಧನಗಳನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ. ಇದಕ್ಕೆ ನಾವು ಮೋಟಾರ್ ಅಂತಂದು ಕರಿತಾ ಇದಾವೆ. ಏನಂತ ಕರಿತಾರೋ? ಮೋಟಾರ್ಗಳು. ಉದಾಹರಣೆ, ನೀರು ಎತ್ತು ಪಂಪ್ಗಳು ಬಾವ್ಯಾಗ, ಹೌದಲ್ಲ. ಸೊ ಇವಕ್ಕೆ ನಾವು ಏನಂತ ಕರಿತಾವೆ ಅಂದ್ರೆ ಮೋಟಾರ್ಗಳು ಅಂತ ಕರಿತಾರೆ. ಇವಕ್ಕೆ ಏನಂತ ಕರಿತಾರೋ? ಮೋಟಾರ್ಗಳು. ನೀವು ನೋಡ್ಬೋದು ಇಂಥ ಉದಾಹರಣೆ ಹೇಳ್ಬೇಕಂದ್ರೆ ಇನ್ವರ್ಟ್ರೆಲ್ಲ ನೋಡಿದಿರಲ್ಲ ಈಗ ಮನ್ಯಾಗ ಐತನಲ್ಲ. ಈಗ ಉದಾಹರಣೆ ಕರೆಂಟನ್ನು ಉತ್ಪಾದನೆ ಮಾಡೋ ಅವು ಬೇರೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಮೋಟಾರ್ಗಳು ಏನು ಮಾಡ್ತಾವಪ್ಪ ಅಂದರೆ ಇವು ವಿಶೇಷವಾಗಿ ಯಂತ್ರಗಳು ತಿರುಗುವಂತೆ ಮಾಡ್ತಾವೆ. ಉದಾಹರಣೆ ಫ್ಯಾನ್ಗಳಾಗಿರ್ಬೋದು, ಹೌದನ್ನೆಲ್ಲ. ವಿದ್ಯುತ್ ಕೊಡೋದಕ್ಕೆ ಫ್ಯಾನ್ ತಿರುಗ್ತದೇನಿಲ್ಲ, ಇದೇ ತತ್ವದ ಮೇಲೆ ಕೆಲಸ ಮಾಡ್ತೈತಿ. ಹೌದಾ? ಮನ್ಯಾಗ ಮಿಕ್ಸರ್ಗಳು ನೋಡಿದಿರಲ್ಲ, ಕರೆಂಟ್ ಬಟನ್ ಹೊಡಿದಕ್ಕೆ ಏನಾಗ್ತೈತಿ, ಮಿಕ್ಸರ್ ತಿರ್ಲಿಕ್ಕೆ ಸ್ಟಾರ್ಟ್ ಆದೈತಿನಲ್ಲ, ಅದೆಲ್ಲ ಇದರ ತತ್ವದ ಮೇಲೆ ಕೆಲಸ ಮಾಡ್ತೈತಿ. ಅರ್ಥ ಆಯ್ತು ನಿಮ್ಗೆ ಹೇಳೋದ? ಅಂದ್ರೆ ಏನೋ ಕರೆಂಟ್ ಹೋಯ್ತಂದ್ರೆ ಅಲ್ಲಿ ಯಾಂತ್ರಿಕ ಬಲವನ್ನು ಗಳಿಸ್ತಾ ಇದಾವೆ. ನಮ್ಮ ಫ್ಯಾನ್ಗಳಾಗಿರ್ಬೋದು, ನೆಕ್ಸ್ಟ್ ಮಿಕ್ಸರ್ಗಳಾಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು. ವಾಷಿಂಗ್ ಮಿಷಿನ್ ನೋಡಿದಿರಲ್ಲ, ಒಳಗೆ ಚಕ್ರ ಥರದ್ದು ನೋಡಿದಿರಲ್ಲ, ವಾಷಿಂಗ್ ಮಿಷಿನ್ ಆಗಿರ್ಬೋದು. ನೆಕ್ಸ್ಟ್ ವಿಶೇಷವಾಗಿ ಹಿಟ್ಟಿನ ಗಿರಣಿಗಳು ನೋಡಿದರೆ, ತಿರುಗ್ತಾ ನೋಡಿದ್ರೆ ಅದ್ರ ಹಿಟ್ಟಿನ ಗಿರಣಿಗಳು, ಬಟ್ಟೆ ಗಿರಣಿಗಳಾಗಿರ್ಬೋದು. ಇವೆಲ್ಲ ಕರೆಂಟ್ ಕೊಟ್ಟು ಕೂಡಲೇ ಏನಾಗ್ತಾವೆ, ಯಂತ್ರಗಳು ಏನಾಗ್ತಾವೆ, ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇದಕ್ಕೆ ನಾವು ವಿದ್ಯುತ್ ಕಾಂತೀಯ ಪರಿಣಾಮ ಅಂತ ಕರಿತಾವೆ. ಯಾವ ಪರಿಣಾಮ? ವಿದ್ಯುತ್ ಕಾಂತೀಯ ಪರಿಣಾಮ. ಅಂದ್ರೆ ವಿದ್ಯುತ್ ಹರಿಯುವಾಗ ವಾಹಕದಲ್ಲಿ ಏನು ಮಾಡ್ತೈತಿ, ಯಾಂತ್ರಿಕ ಬಲವನ್ನು ಉಂಟು ಮಾಡ್ತೈತಿ. ಯಾವ ಬಲ? ಯಾಂತ್ರಿಕ ಬಲ. ಮೋಟಾರ್ ಅಂತ ನಾವು ಕರಿತಾ ಇದ್ದಾವೆ. ಇದನ್ನು ಈ ಪರಿಣಾಮವನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಆಸ್ಟ್ರೇಡ್ ಅನ್ನೋ. ಯಾರು? ಆಸ್ಟ್ರೇಡ್. ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟ್ರೇಡ್ ಅನ್ನುವಂಥ ವಿಜ್ಞಾನಿ ಮೊದಲ ಬಾರಿಗೆ ಕಂಡುಹಿಡಿದ. ಉದಾಹರಣೆ ಕೆಲವೊಂದು ಈಗ ನೀವು ಉದಾಹರಣೆ ದೇವ್ರ ಗುಡಿಯಾಗೆಲ್ಲ ಢೋಲ್ ತಂತನ ಬಾರಿಸ್ತಿರ್ತಾವೆ ನೋಡಿದಿರಿ, ಬಟನ್ ಹೊಡೋಕೆ ತಂತನ ಬಾರಿಸೋ, ಅವೆಲ್ಲ ಇದ್ರ ಮೇಲೆ ಕೆಲಸ ಮಾಡ್ತಿರ್ತಾವೆ. ಅಥವಾ ಶಾಲೆಯಲ್ಲಿ ಕೆಲವೊಂದು ಕಡೆ ಬೆಲ್ ಹೊಡಿತಿರ್ತಾರೆ ನೋಡಿದರೆ, ಬಟನ್ ಹೊಡೋದಕ್ಕೆ ಟನ್ 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 ರಿಂಗ್ ಆಗ್ತಿರ್ತೈತಿ ತಂತನ. ಇದನ್ನೆಲ್ಲ ಇವೆಲ್ಲ ಏನಪ್ಪ ಅಂದರೆ ಇದ್ರ ಮೇಲೇ ಕೆಲಸ ಮಾಡ್ತಿರ್ತಾವೆ. ಇದ್ರ ಮೇಲೆ ಮೋಟಾರ್ ತತ್ವದ ಮೇಲೇ ಕೆಲಸ ಮಾಡ್ತಾವೆ. ಮೋಟಾರ್ ತತ್ವ ಏನು ಮಾಡ್ತೈತಿ, ವಿದ್ಯುತ್ತನ್ನು ಬಳಸ್ತೈತಿ. ನಾವು ಇನ್ಕೆ ಶೆಲ್ ಮೂಲಕ ವಿದ್ಯುತ್ ಕೊಟ್ಟೇನಿಲ್ಲ, ಆ ವಿದ್ಯುತ್ತನ್ನು ತೊಗೊಂಡು ಅದೇನು ಮಾಡ್ತೈತಿ, ಯಂತ್ರಗಳು ತಿರುಗುವಂತೆ ಕೆಲಸ ಮಾಡ್ತೈತಿ. ಅಂದರೆ ನಾವು ವಿದ್ಯುತ್ ಹರಿಯುವಾಗ ಏನು ಮಾಡ್ತೈತಿ, ಒಂದು ಯಾಂತ್ರಿಕ ಬಲವನ್ನು ಉಂಟು ಮಾಡ್ತೈತಿ. ಅಂದರೆ ಕಾಂತಕ್ಷೇತ್ರದ ಪರಿಣಾಮದಿಂದ, ಕಾಂತೀಯ ಬಲದ ಪರಿಣಾಮದಿಂದಾಗಿ. ಇದು ವಿದ್ಯುತ್ತಿನ ಎರಡನೇ ಗುಣ ಅಂತ ನಾವು ಕರಿತಾವೆ. ಒಂದನೇದು ನೋಡಿದ್ದು ನಾವು ಉಷ್ಣ ಉತ್ಪನ್ನ ಪರಿಣಾಮ, ಇನ್ನೊಂದು ಕಾಂತೀಯ ಪರಿಣಾಮ. ಸೊ ಗೊತ್ತೈತಲ್ಲ. ಸೊ ಈ ರೀತಿ ನಾವೇನು ಮಾಡ್ತವಪ್ಪ ಅಂದ್ರೆ ಕಾಂತೀಯ ಪರಿಣಾಮ ಮೂಲಕ ಕೆಲವೊಂದು ಮೋಟಾರ್ಗಳನ್ನ ನಾವೇನು ಮಾಡಿದೆವು, ರೆಡಿ ಮಾಡಿದೆವು. ಅರ್ಥ ಆಯ್ತಲ್ಲ.